ಇನ್ನು ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲಿ ತಲಾಶ್ ಮುಂದುವರಿತಾ ಇದೆ. ನಾಗೇಂದ್ರದ ಮನೆಯಲ್ಲಿ ಇಡಿ ಅಧಿಕಾರಿಗಳಿಗೆ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಡಿಯಿಂದ ನಾಗೇಂದ್ರಗೆ ಸೇರಿದಂತಹ ಆಸ್ತಿಗಳ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಈ ಹಗರಣದ ಹಣಕ್ಕೂ ಮತ್ತೆ ಆಸ್ತಿಗೂ ತಾಳೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಇಲ್ಲಿ ನಡೆದಿರೋ ಹಗರಣದ ಹಣ ಮತ್ತೆ ನಾಗೇಂದ್ರದ ಆಸ್ತಿ ಎರಡಕ್ಕೂ ತಾಳೆ ಹಾಕ್ತಿದ್ದಾರೆ. ಬಳ್ಳಾರಿಯ ನೆಹರು ಕಾಲೋನಿಯ ನಿವಾಸದಲ್ಲಿ ಆಸ್ತಿ ಪತ್ರಗಳು ಪತ್ತೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು ಆಸ್ತಿ ಪತ್ರಗಳು ಮತ್ತೆ ದಾಖಲೆಗಳ ಪರಿಶೀಲನೆ. ನಿರಂತರವಾಗಿ ಇಡಿ ಅಧಿಕಾರಿಗಳು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಏನೆಲ್ಲ ಪತ್ತೆಯಾಗಿದೆ ಈ ಸಂದರ್ಭದಲ್ಲಿ ತಿಳಿದು ಬರ್ತಾ ಇದೆಯಾ? ವಿಜಯ್, ಪ್ರಮುಖವಾಗಿ ಬಳ್ಳಾರಿಯ ನಾಗೇಂದ್ರ ನಿವಾಸದ ಮೇಲೆ ಏನು ಇವತ್ತು ಸತತ 7 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ನೆಹರು ಕಾಲೋನಿಯಲ್ಲಿರುವಂಥ ನಾಗೇಂದ್ರ ಅವರ ನಿವಾಸದಲ್ಲಿ ಈಗಾಗಲೇ ಮಹತ್ವದ ಆಸ್ತಿ ಪತ್ರಗಳು ಸಿಕ್ಕಿದಾವೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಪ್ರಮುಖವಾಗಿ 4 ಇಡಿ ಅಧಿಕಾರಿಗಳ ತಂಡ ಈಗ ಈ ಒಂದು ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಇದೇ ವೇಳೆಯಲ್ಲಿ ಏನು ಆಸ್ತಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ದಾಖಲಾತಿಗಳು ಕೂಡ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಅವುಗಳ ಮೂಲವನ್ನು ಈಗ ಇಡಿ ಅಧಿಕಾರಿಗಳು ಕೆದಕೋಕೆ ಶುರು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಆ ದಾಖಲೆ ಮೂಲಗಳು ಏನು ಮತ್ತು ಆ ದಾಖಲೆಗಳ ಹಿಂದಿನ ಅಂದರೆ ಯಾವಾಗ ಆಸ್ತಿ ಖರೀದಿ ಆಯ್ತಾ ಅಥವಾ ಅದು ಆಸ್ತಿ ಯಾವ ವಿಚಾರಕ್ಕೆ ಸಂಬಂಧಿಸಿದ ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಈಗ ಎಲ್ಲ ಆಯಾಮದಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳ ತಂಡ ಕೂಡ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಈ ಒಂದು ನಾಗೇಂದ್ರ ಅವರ ನಿವಾಸದಲ್ಲಿ ಯಾರೆಲ್ಲ ಬಂದು ಹೋಗ್ತಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ಈ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಪತ್ತೆಯಾದಂಥ ಏನು 10ಕ್ಕೂ ಹೆಚ್ಚು ದಾಖಲಾತಿಗಳ ಪತ್ರಗಳು ಅವು ಯಾವ ಸಂದರ್ಭದ್ದು ಮತ್ತು ಯಾವ ಆಸ್ತಿಗೆ ಸಂಬಂಧಿಸಿದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ತಾಳೆಯನ್ನು ಹಾಕ್ತಿರುವಂಥದ್ದು. ಅದರಲ್ಲೂ ಕೂಡ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಏನಾದರೂ ಈ ದಾಖಲಾತಿಗಳು ಅಂದರೆ ಈ ಆಸ್ತಿಗಳು ಖರೀದಿ ಆಯ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಮೂಲ ಆಯಾಮದಲ್ಲಿ ಕೂಡ ಈಗ ಏನು ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕೆಲಸದವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಿರುವಂಥದ್ದು. ಇನ್ನೊಂದು ಕಡೆ ಅವರ ಆಪ್ತರನ್ನು ಕೂಡ ತನ್ನ ನಿವಾಸಕ್ಕೆ ಕರೆಸಿ ಯಾವ ಮೂಲ ಆಸ್ತಿ ಪತ್ರಗಳು ಎಲ್ಲಿಂದ ಬಂದು ಮತ್ತೆ ಆ ಇರ್ತಕ್ಕಂಥ ಏನು ಡಾಟಾ ಏನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಇದಲ್ಲದೆ ಏನು ಈ ಒಂದು ನಿವಾಸದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಹಾರ್ಡ್ ಡಿಸ್ಕ್ ಆಗಿರಬಹುದು ಮತ್ತೆ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಡಾಟಾಗಳನ್ನು ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಂದರೆ ಸತತವಾಗಿ 7 ಗಂಟೆಗಳಿಂದಲೂ ಕೂಡ ಈ ಒಂದು ತನಿಖೆ ಕಾರ್ಯ ಚುರುಕುಗೊಂಡಿರುವಂಥದ್ದು. ಜೊತೆಗೆ ಈ ಒಂದು ನಿವಾಸದಲ್ಲಿ ನಾಗೇಂದ್ರ ಅವರ ಸಂಬಂಧಿಕರು ಕೂಡ ಯಾರು ಇಲ್ಲ. ಆದರೆ ಇಲ್ಲಿರ್ತಕ್ಕಂಥ ಕೆಲಸದವರು ಮತ್ತೆ ನಾಗೇಂದ್ರ ಅವರ ಆಪ್ತರ ಮೂಲಕ ಈಗ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ವಿಚಾರ ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ನಾಗೇಂದ್ರ ಅವರಿಗೂ ಕೂಡ ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು. ಒಂದು ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಕೂಡ ನಾಗೇಂದ್ರ ಅವ್ರನ್ನ ಬಂಧಿಸಬೇಕನ್ನುವಂಥ ಒಂದು ನಿಟ್ಟಲ್ಲಿ ಬಳ್ಳಾರಿಯಲ್ಲೂ ಪ್ರತಿಭಟನೆಯನ್ನ ನಡೆಸಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣವನ್ನ ಅಂದ್ರೆ ಏನು ಉನ್ನತ ತನಿಖೆಯನ್ನ ಮಾಡಬೇಕು, ಜೊತೆಗೆ ನಾಗೇಂದ್ರ ಅವ್ರನ್ನ ಬಂಧಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು.